ಗಣಿತ ಮಕ್ಕಳಿಗೆ ಕಬ್ಬಿಣದ ಕಡ್ಲೆ ಯಾಕೆ? ಕಲಿಕೆ ಬರೀ ಗಿಣಿಪಾಠ ಆಗಿದೆ, ನಿಜ ಜೀವನದಲ್ಲಿ ಬಳಕೆ ಆಗ್ತಾ ಇಲ್ಲ. ಕಲಿಕೆ ಅರ್ಥಪೂರ್ಣವಾಗಬೇಕಾಗಿದ್ದರೆ ಕಲಿಕೆ ನಿಜ ಜೀವನದಲ್ಲಿ ಅನ್ವಯ ಆಗಬೇಕು. ಗಣಿತನ ಮನಸ್ಸಲ್ಲಿ ಮಾತ್ರ ಮುಟ್ಟಬಹುದು. ಆದರೆ ಇಲ್ಲಿ ನಮ್ಮ ಜೊತೆ ಖ್ಯಾತ ಶಿಕ್ಷಕ ಪರಮೇಶ್ನವರು ಗಣಿತವನ್ನು ಮುಟ್ಟಿ ಅನುಭವಿಸಿ ಕಲಿಬಹುದು ಅಂತ ಹೇಳುತ್ತಾರೆ. ಸ್ವಾಗತಿಸಿ, ಕೇಳಿ. ಗಣಿತದ ಕಲಿಕೆ ಸಾಮಾನ್ಯವಾಗಿ ಕಬ್ಬಿಣದ ಕಡಲೆ ಅಂತ ಎಲ್ಲರೂ ಸಹ ಭಾವಿಸಿದ್ದಾರೆ. ಮಕ್ಕಳಲ್ಲೂ ಸಹ ಅದೇ ಭಾವನೆ ಬೇರೂರಿದೆ. ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅಂದರೆ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಗಣಿತ ತುಂಬ ಕಷ್ಟ ಆಗ್ತಾ ಇತ್ತು. ಅಂದರೆ ಈ ಬೀಜಗಣಿತದ ಸೂತ್ರಗಳನ್ನು ಇಳಿಪಾಠ ಅಂದರೆ ಬಾಹ್ಯಾಟ್ ಮಾಡ್ತಾ ಇದೆ. ಈ ಬಾಹ್ಯಾಟ್ ಮಾಡಿದಂಥ ಸೂತ್ರಗಳು ಸಾಮಾನ್ಯವಾಗಿ ಜ್ಞಾಪಕ ಬರ್ತಾ ಇರಲಿಲ್ಲ, ಅಂದರೆ ಮರೆತು ಹೋಗ್ತಾ ಇತ್ತು. ಸೊ ಇದನ್ನು ಮನಗಂಡು ನಾನು ಏನು ಮಾಡಿದೆ ಅಂತಂದರೆ, ನಾನು ಶಿಕ್ಷಕನಾಗಿ ಬಂದ ನಂತರ ಈ ರೀತಿ ತೊಂದರೆ ಮಕ್ಕಳಿಗೆ ಆಗಬಾರದು ಅಂತಕ್ಕಂಥ ಒಂದು ಮನೋಭಾವವನ್ನು ಇಟ್ಕೊಂಡು ಏನಾದರೂ ಒಂದು ಹೊಸತನವನ್ನು ಪ್ರಯೋಗ ಮಾಡಬೇಕು ಅಂತ ನಾನು ಖಾಲಿ ಬೆಂಕಿ ಪೊಟ್ಟಣಗಳನ್ನು ಮಕ್ಕಳಿಂದ ಕಲೆಕ್ಟ್ ಮಾಡಿ, ಆ ಬೆಂಕಿ ಪೊಟ್ಟಣಗಳಲ್ಲಿ ಲರ್ನಿಂಗ್ ಏಡ್ಸ್ ಅಂದರೆ ಕಲಿಕೋಪಕರಣಗಳು ಅಂತ ಹೇಳ್ತಾರೆ, ಆ ಕಲಿಕೋಪಕರಣಗಳನ್ನು ನಾನು ತುಂಬ ಸುಲಭ ಖರ್ಚು ಅಂದರೆ ಖರ್ಚು ಇಲ್ಲೇ ಇರೋದು, ನೋ ಕಾಸ್ಟ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ನೋ ಕಾಸ್ಟ್ ವೆಚ್ಚವೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವನ್ನು ನಾನು ತಯಾರು ಮಾಡಿ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಲಿಸ್ತಾ ಇದ್ದೀನಿ, ಬೋಧಿಸ್ತಾ ಇದ್ದೀನಿ. ಅಂದರೆ ನಾನು ಈ 1996ನೇ ಇಸ್ವಿನಲ್ಲಿ ಈ ಒಂದು ಪ್ರಯೋಗವನ್ನು ಪ್ರಾರಂಭ ಮಾಡಿದೆ. ಖಾಲಿ ಬೆಂಕಿ ಪೊಟ್ಟಣಗಳನ್ನು ಮಕ್ಕಳಿಂದ ಸಂಗ್ರಹ ಮಾಡ್ತಕ್ಕಂಥದ್ದು. ಆಗ ಒಂದು ನನಗೆ ಉಪಾಯ ಹೊಳಿತು. ಮಕ್ಕಳಿಂದ ಯಾವ ರೀತಿ ಒಂದು ಬೆಂಕಿ ಪೊಟ್ಟಣಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಅಂತಂದರೆ, ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ, ಖಾಲಿ ಬೆಂಕಿ ಪೊಟ್ಟಣಗಳನ್ನು ಆರಿಸ್ಕೊಂಡ್ಬರ್ಬೇಕು. ನೀವು 25 ಬೆಂಕಿ ಪೊಟ್ಟಣಗಳನ್ನು ಯಾರು ಆರಿಸ್ಕೊಂಡು ಬರ್ತೀರಾ ಅವರಿಗೆ ನಾನು ಒಂದು ಪೆನ್ಸಿಲನ್ನು ಅವರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೆ, ಉಡುಗೊರೆ ಆಗಿ ಕೊಡ್ತಾ ಇದ್ದೆ. ಆ ಮಕ್ಕಳು ಏನು ಮಾಡ್ತಾ ಇದ್ರು ಅಂತಂದರೆ, ಇನ್ಸ್ಪೈರ್ ಆಗಿ ಈ ರೀತಿ ಬೆಂಕಿ ಪೊಟ್ಟಣಗಳನ್ನು ಆರಿಸ್ಕೊಂಡ್ಬಂದು ನನಗೆ ಕೊಡ್ತಾ ಇದ್ರು. ಎಷ್ಟು ಮ್ಯಾಚ್ ಬಾಕ್ಸ್ಗಳಿದೆ? 25. ಹಾಂ, ತಗೋ ಒಂದು ಪೆನ್ಸಿಲ್. ನೋಡಿ, ಈ ರೀತಿ ಬೆಂಕಿ ಪೊಟ್ಟಣಗಳನ್ನು ಆರಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಏನಾಯಿತು ಅಂತಂದರೆ, ಅವತ್ತಿನಿಂದ ಪ್ರಾರಂಭ ಆಗಿ ಅದು ಶಾಶ್ವತವಾಗಿ ನಡ್ಕೊಂಡು ಹೋಯಿತು. ಈ ಒಂದು ಖಾಲಿ ಬೆಂಕಿ ಪೊಟ್ಟಣಗಳನ್ನು ಬಳಸಿ ನಾನು ಕಲಿಕೋಪಕರಣಗಳನ್ನು ಮಾಡಿದ್ದೀನಿ. ಆ ಕಲಿಕೋಪಕರಣಗಳನ್ನು ಯಾವ ರೀತಿ ಮಾಡಿದ್ದೀನಿ ಮತ್ತು ಯಾವ ರೀತಿ ಅದನ್ನು ಬಳಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸಾಮಾನ್ಯವಾಗಿ ಈ ಬೆಂಕಿ ಪೊಟ್ಟಣಗಳು ಆಯತಾಕಾರವಾಗಿರುತ್ತೆ, ಅಂದರೆ ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ. ಈ ರೆಕ್ಟ್ಯಾಂಗಲ್ ಶೇಪ್ ಇರತಕ್ಕಂಥ ಆಯತಾಕಾರವಾಗಿರ್ತಕ್ಕಂಥ ಪ್ರತಿ ಬೆಂಕಿ ಪೊಟ್ಟಣಗಳನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಚೌಕಾಕಾರವಾಗಿ ಕತ್ತರಿಸಿದ್ದೀನಿ. ಇಲ್ಲಿ ಗಮನಿಸಬಹುದು, ಚೌಕಾಕಾರವಾಗಿ ಕತ್ತರಿಸಿದ್ದೀನಿ. ಈ ಕತ್ತರಿಸಿರ್ತಕ್ಕಂಥ ಈ ಬೆಂಕಿ ಪೊಟ್ಟಣಗಳನ್ನು ಒಂದಕ್ಕೊಂದು ಗಮ್ನಿಂದ ಸೇರಿಸಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಚೌಕ, ಎರಡು ಆಯತ, ಮತ್ತೊಂದು ಚೌಕ, ಇವುಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ. ಈಗ ನಾವು ಬೀಜಗಣಿತದ a+b² ಸೂತ್ರವನ್ನು ರೇಖಾಗಣಿತದ ಆಯತ ಮತ್ತು ಚೌಕಗಳ ವಿಸ್ತೀರ್ಣದ ಆಧಾರದ ಮೇಲೆ ಯಾವ ರೀತಿ ಸುಲಭವಾಗಿ ಕಲಿಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣವಾ? ನೋಡಿ, ಇಲ್ಲಿ ಖಾಲಿ ಬೆಂಕಿ ಪೊಟ್ಟಣಗಳನ್ನು ಜೋಡಿಸಿ ಮಾಡಿರ್ತಕ್ಕಂಥ ಆಕೃತಿಗಳಿದೆ. ಮೊದಲನೇದು ನೋಡಿ, ಇದು ಚೌಕ, ಇದು ಆಯತ, ಇಲ್ಲೊಂದು ಆಯತ ಇದೆ, ಇಲ್ಲೊಂದು ಚೌಕ ಇದೆ. ನೋಡಿ, ಇಲ್ಲಿ ಈ ಆಯತಕ್ಕೆ ನಾನು ಎ ಅಂತ ಹೆಸರನ್ನು ಕೊಟ್ಟಿದ್ದೀನಿ. ಈ ಭಾಗ ಎ, ಇದು ಬಿ. ಈಗ ಈ ಒಂದು ಚೌಕದ ಉದ್ದ ನೋಡಿ a+b ಆಗುತ್ತೆ, ಇದರ ಉದ್ದ. ಈ ಭಾಗದಲ್ಲೂ ಅಷ್ಟೇ, ಇದು ಎ ಇದೆ, ಇದು ಬಿ ಇದೆ, a+b ಅಂದರೆ ಈ ಭಾಗ a+b ಇದೆ, ಈ ಭಾಗನೂ a+b ಇದೆ. ಅಂದರೆ ಎರಡೂ ಭಾಗಗಳ ಅಳತೆ ಒಂದೇ ಆಗಿದ್ರೆ ಅದನ್ನು ನಾವು ಚೌಕ ಅಂತ ಹೇಳ್ತೀವಿ. ಈಗ ನಾವು ಚೌಕದ ಈ ದೊಡ್ಡ ಚೌಕ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಉದ್ದ ಇಂಟು ಉದ್ದ ಅಥವಾ ಎಲ್ ಇಂಟು ಎಲ್. ಇಲ್ಲಿ ಎಲ್ ಏನಿದೆ? ಎಲ್ a+b. ಈ ಭಾಗದಲ್ಲೂ a+b, a+b ಇಂಟು a+b, a+b² a+b² ಈಕ್ವಲ್ಸ್ ಅಂದರೆ ಈ ದೊಡ್ಡ ಚೌಕದ ವಿಸ್ತೀರ್ಣ. 4 ಆಕೃತಿಗಳಿದೆ ಇಲ್ಲಿ. ಒಂದು ಚೌಕ, ಇದು ಆಯತ, ಇದು ಆಯತ, ಇದು ಚೌಕ. ಈ 4 ಮಾದರಿಗಳ ಅಥವಾ ಆಕೃತಿಗಳ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. a+b² ಈಕ್ವಲ್ಸ್ ಮೊದಲನೆಯ ಒಂದು ಆಕೃತಿ, ಇದು ಚೌಕ. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ನೋಡಿ ಇಲ್ಲಿ a ಇಂಟು a²
ಇದು ಎರಡನೇ ಆಕೃತಿ ಆಯತ. ಇದರ ವಿಸ್ತೀರ್ಣ ಉದ್ದ ಇಂಟು ಅಗಲ. ನೋಡಿ, ಉದ್ದ ಇಂಟು ಅಗಲ. ಎಲ್ ಇಂಟು ಬಿ. ನೋಡಿ, ಉದ್ದ ಎ ಇದೆ, ಅಗಲ ಬಿ ಇದೆ. ಎ ಇಂಟು ಬಿ, ಎ ಬಿ ಆಯಿತು. ಸೊ ಮತ್ತೊಂದು ಆಕೃತಿ ಸಹ ಆಯತ. ಇದರ ವಿಸ್ತೀರ್ಣ ಉದ್ದ ಇಂಟು ಅಗಲ. ಎಲ್ ಇಂಟು ಬಿ. ಎಲ್ ಎ ಇದೆ, ಇಲ್ಲಿ ಬಿ ಇದೆ. ಎ ಇಂಟು ಬಿ, ಎ ಬಿ ಆಯಿತು. ಇದರ ವಿಸ್ತೀರ್ಣ ಸಹ ಎ ಬಿ ಆಯಿತು. ಕೊನೆಯ ಆಕೃತಿ ಚೌಕ. ಇದರ ವಿಸ್ತೀರ್ಣದ ಸೂತ್ರ ಬಾಹು ಇಂಟು ಬಾಹು ಅಥವಾ ಎಲ್ ಇಂಟು ಎಲ್. ಎಲ್ ಇಂಟು ಎಲ್ ಅಂದರೆ ಇಲ್ಲಿ ಉದ್ದ ಬಿ ಅಳತೆಯನ್ನು ಹೊಂದಿದೆ, ಇಲ್ಲೂ ಬಿ ಅಳತೆ ಇದೆ. ಬಿ ಇಂಟು ಬಿ, ಬಿ ಸ್ಕ್ವಯರ್. ನಾವೀಗ ಗಮನಿಸ್ಕೊಳ್ಳೋಣ ಮೊದಲಿಂದ. ಈ ಆಕೃತಿಯ ವಿಸ್ತೀರ್ಣ ಎ ಸ್ಕ್ವಯರ್, ಈ ಆಕೃತಿಯ ವಿಸ್ತೀರ್ಣ ಎ ಬಿ, ಈ ಆಕೃತಿಯ ವಿಸ್ತೀರ್ಣ ಎ ಬಿ, ಈ ಆಕೃತಿಯ ವಿಸ್ತೀರ್ಣ ಬಿ ಸ್ಕ್ವಯರ್. ನಾವು ದೊಡ್ಡ ಆಕೃತಿಯ ವಿಸ್ತೀರ್ಣ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಎ ಬಿ. ನೋಡಿ, ಇವೆರಡು ಸಮವಾಗಿದೆ. ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಇದು ಬೀಜಗಣಿತದ ಸೂತ್ರ. ನಾವು ಸುಲಭವಾಗಿ ರೇಖಾಗಣಿತದ ಒಂದು ಆಕೃತಿಗಳ ವಿಸ್ತೀರ್ಣದ ಆಧಾರದ ಮೇಲೆ ನಾವು ಕಲ್ತುಕೊಂಡು ಇದನ್ನ ಇನ್ನೊಂದು ರೀತಿ ಸಹ ನಾವು ಕಲಿಬಹುದು. ಏನಂತಂದ್ರೆ ನೋಡಿ, ಇಲ್ಲಿ ಉದ್ದದಲ್ಲಿ 6 ಮ್ಯಾಚ್ ಬಾಕ್ಸ್ ಇದೆ. 6 ಪ್ಲಸ್ 4, 6 ಪ್ಲಸ್ 4, 6 ಪ್ಲಸ್ 4 ಅಂದರೆ 10. ಇಲ್ಲೂ 10, 10 ಇಂಟು 10, 10 ಹತ್ಲ 100 ಚದರ ಬೆಂಕಿ ಪೊಟ್ಟಣಗಳು ಈ ಒಂದು ಆಕೃತಿನಲ್ಲಿದೆ. ಗಮನಿಸೋಣ ಈಗ. ನೋಡಿ, ಈ ಆಕೃತಿನಲ್ಲಿ 6, 6, 6 6 ಇಂಟು 6 36 ಸ್ಕ್ವೇರ್ ಮ್ಯಾಚ್ ಬಾಕ್ಸಸ್ ಆಗಿದೆ. 36 ಚದರ ಬೆಂಕಿ ಪೊಟ್ಟಣಗಳಿದೆ. ಇಲ್ಲಿ 6, 4, 6, 4 24, 6 ಇಂಟು 4 24. ಇಲ್ಲೂ ಅಷ್ಟೇ 6 ಇಂಟು 4 24. ಯಾಕೆ ಅಂತಂದ್ರೆ ಇವೆರಡೂ ಆಕೃತಿಗಳು ಸಹ ಸಮವಾಗಿದೆ. ಮತ್ತೆ ಕೊನೆಯ ಆಕೃತಿ 4 ಇಂಟು 4 4 ಇಂಟು 4 16. 36, 24 ದ ಇಂಟು ಅಗಲ. ಎಲ್ ಇಂಟು ಬಿ. ನೋಡಿ, ಉದ್ದ ಎ ಇದೆ, ಅಗಲ ಬಿ ಇದೆ. ಎ ಇಂಟು ಬಿ, ಎ ಬಿ ಆಯಿತು. ಸೊ ಮತ್ತೊಂದು ಆಕೃತಿ ಸಹ ಆಯತ. ಇದರ ವಿಸ್ತೀರ್ಣ ಉದ್ದ ಇಂಟು ಅಗಲ. ಎಲ್ ಇಂಟು ಬಿ. ಎಲ್ ಎ ಇದೆ, ಇಲ್ಲಿ ಬಿ ಇದೆ. ಎ ಇಂಟು ಬಿ, ಎ ಬಿ ಆಯಿತು. ಇದರ ವಿಸ್ತೀರ್ಣ ಸಹ ಎ ಬಿ ಆಯಿತು. ಕೊನೆಯ ಆಕೃತಿ ಚೌಕ. ಇದರ ವಿಸ್ತೀರ್ಣದ ಸೂತ್ರ ಬಾಹು ಇಂಟು ಬಾಹು ಅಥವಾ ಎಲ್ ಇಂಟು ಎಲ್. ಎಲ್ ಇಂಟು ಎಲ್ ಅಂದರೆ ಇಲ್ಲಿ ಉದ್ದ ಬಿ ಅಳತೆಯನ್ನು ಹೊಂದಿದೆ, ಇಲ್ಲೂ ಬಿ ಅಳತೆ ಇದೆ. ಬಿ ಇಂಟು ಬಿ, ಬಿ ಸ್ಕ್ವಯರ್. ನಾವೀಗ ಗಮನಿಸ್ಕೊಳ್ಳೋಣ ಮೊದಲಿಂದ. ಈ ಆಕೃತಿಯ ವಿಸ್ತೀರ್ಣ ಎ ಸ್ಕ್ವಯರ್, ಈ ಆಕೃತಿಯ ವಿಸ್ತೀರ್ಣ ಎ ಬಿ, ಈ ಆಕೃತಿಯ ವಿಸ್ತೀರ್ಣ ಎ ಬಿ, ಈ ಆಕೃತಿಯ ವಿಸ್ತೀರ್ಣ ಬಿ ಸ್ಕ್ವಯರ್. ನಾವು ದೊಡ್ಡ ಆಕೃತಿಯ ವಿಸ್ತೀರ್ಣ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್. ಮೊದಲನೆಯ ಒಂದು ಆಕೃತಿ ಇದು ಚೌಕ. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ನೋಡಿ, ಇಲ್ಲಿ ಎ ಇಂಟು ಎ ಸ್ಕ್ವಯರ್. ಇದು ಎರಡನೇ ಆಕೃತಿ ಆಯತ. ಇದರ ವಿಸ್ತೀರ್ಣ ಉದ್ದ ಇಂಟು ಅಗಲ. ನೋಡಿ, ಉದ್ದ ಇಂಟು ಅಗಲ. ಎಲ್ ಇಂಟು ಬಿ. ನೋಡಿ, ಉದ್ದ ಎ ಇದೆ, ಅಗಲ ಬಿ ಇದೆ. ಎ ಇಂಟು ಬಿ, ಎ ಬಿ ಆಯಿತು. ಸೊ ಮತ್ತೊಂದು ಆಕೃತಿ ಸಹ ಆಯತ. ಇದರ ವಿಸ್ತೀರ್ಣ ಉದ್ದ ಇಂಟು ಅಗಲ. ಎಲ್ ಇಂಟು ಬಿ. ಎಲ್ ಎ ಇದೆ, ಇಲ್ಲಿ ಬಿ ಇದೆ. ಎ ಇಂಟು ಬಿ, ಎ ಬಿ ಆಯಿತು. ಇದರ ವಿಸ್ತೀರ್ಣ ಸಹ ಎ ಬಿ ಆಯಿತು. ಕೊನೆಯ ಆಕೃತಿ ಚೌಕ. ಇದರ ವಿಸ್ತೀರ್ಣದ ಸೂತ್ರ ಬಾಹು ಇಂಟು ಬಾಹು ಅಥವಾ ಎಲ್ ಇಂಟು ಎಲ್. ಎಲ್ ಇಂಟು ಎಲ್ ಅಂದರೆ ಇಲ್ಲಿ ಉದ್ದ ಬಿ ಅಳತೆಯನ್ನು ಹೊಂದಿದೆ, ಇಲ್ಲೂ ಬಿ ಅಳತೆ ಇದೆ. ಬಿ ಇಂಟು ಬಿ, ಬಿ ಸ್ಕ್ವಯರ್. ನಾವೀಗ ಗಮನಿಸ್ಕೊಳ್ಳೋಣ ಮೊದಲಿಂದ. ಈ ಆಕೃತಿಯ ವಿಸ್ತೀರ್ಣ ಎ ಸ್ಕ್ವಯರ್, ಈ ಆಕೃತಿಯ ವಿಸ್ತೀರ್ಣ ಎ ಬಿ, ಈ ಆಕೃತಿಯ ವಿಸ್ತೀರ್ಣ ಎ ಬಿ, ಈ ಆಕೃತಿಯ ವಿಸ್ತೀರ್ಣ ಬಿ ಸ್ಕ್ವಯರ್. ನಾವು ದೊಡ್ಡ ಆಕೃತಿಯ ವಿಸ್ತೀರ್ಣ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಎ ಬಿ. ನೋಡಿ, ಇವೆರಡು ಸಮವಾಗಿದೆ. ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಇದು ಬೀಜಗಣಿತದ ಸೂತ್ರ. ನಾವು ಸುಲಭವಾಗಿ ರೇಖಾಗಣಿತದ ಒಂದು ಆಕೃತಿಗಳ ವಿಸ್ತೀರ್ಣದ ಆಧಾರದ ಮೇಲೆ ನಾವು ಕಲ್ತುಕೊಂಡು
ಇದನ್ನ ಇನ್ನೊಂದು ರೀತಿ ಸಹ ನಾವು ಕಲಿಬಹುದು. ಏನಂತಂದ್ರೆ ನೋಡಿ, ಇಲ್ಲಿ ಉದ್ದದಲ್ಲಿ 6 ಮ್ಯಾಚ್ ಬಾಕ್ಸ್ ಇದೆ. 6 + 4, 6 + 4, 6 + 4 ಅಂದರೆ 10. ಇಲ್ಲೂ 10, 10 × 10, 10 × 100 ಚದರ ಬೆಂಕಿ ಪೊಟ್ಟಣಗಳು ಈ ಒಂದು ಆಕೃತಿನಲ್ಲಿದೆ. ಗಮನಿಸೋಣ ಈಗ. ನೋಡಿ, ಈ ಆಕೃತಿನಲ್ಲಿ 6, 6, 6 6 × 6 36 ಸ್ಕ್ವೇರ್ ಮ್ಯಾಚ್ ಬಾಕ್ಸ್, ಸಾರಿ 36 ಚದರ ಬೆಂಕಿ ಪೊಟ್ಟಣಗಳಿದೆ. ಇಲ್ಲಿ 6 4, 6 4 24, 6 × 4 24. ಇಲ್ಲೂ ಅಷ್ಟೇ 6 × 4 24. ಯಾಕೆ ಅಂತಂದ್ರೆ ಇವೆರಡೂ ಆಕೃತಿಗಳು ಸಹ ಸಮವಾಗಿದೆ. ಮತ್ತೆ ಕೊನೆಯ ಆಕೃತಿ 4 × 4, 4 × 4 16, 36, 24, 24, 16. ಇವೆಲ್ಲವನ್ನ ಸೇರಿಸಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ 100 ಚದರ ಬೆಂಕಿ ಪೊಟ್ಟಣಗಳು ಬರುತ್ತೆ. ಈಗ ದೊಡ್ಡ ಆಕೃತಿ 10 × 10 100. ಈ ಒಂದು 100 ಏನು ಚದರ ಬೆಂಕಿ ಪೊಟ್ಟಣಗಳ ವಿಸ್ತೀರ್ಣ ಈ ಎಲ್ಲ ಆಕೃತಿಗಳ ಒಟ್ಟು ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ಈ ರೀತಿ ಸಹಿತ ನಾವು ಇದನ್ನ ಮಕ್ಕಳೇ, ಈಗ ನಾವು ಬೀಜಗಣಿತದ a+b² ಒಂದು ಸೂತ್ರವನ್ನ ಈ ಒಂದು ರೇಖಾಗಣಿತದ ವಿಸ್ತೀರ್ಣದ ಅಂದ್ರೆ ಆಯತ ಮತ್ತು ಚೌಕಗಳ ವಿಸ್ತೀರ್ಣದ ಆಧಾರದ ಮೇಲೆ ಸುಲಭವಾಗಿ ಕಲ್ತ್ಕೊಂಡವಲ್ವಾ? ಲಾಸ್ಟ್ ಎಕ್ಸ್ಪ್ರೆಷನ್. ಮಕ್ಕಳೇ, ಈಗ ನಾವು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳ್ತೀವಿ. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಸರ್ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತಾನೆ ಯಾಕೆ ಹೇಳ್ಬೇಕು ಸರ್? ಅದು 2 ಇಂಟು ಪಾದ ಇಂಟು ಎತ್ತರ ಯಾಕೆ ಆಗಬಾರದು ಅಂತ ನಿಮ್ಮ ಪ್ರಶ್ನೆ ಉದ್ಭವ ಆಗ್ಬೋದು. ಮಕ್ಕಳೇ, ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಯಾವ ರೀತಿ ಬರುತ್ತೆ, ಆ ಸೂತ್ರವನ್ನು ನಾವು ಯಾವ ರೀತಿ ಪಡಿತೀವಿ ಅನ್ನೋದನ್ನ ಈ ಮಾದರಿ ನೋಡ್ಕೊಂಡು ಬರೋಣ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಆಯತ ಇದೆ. ಈ ಆಯತದಲ್ಲಿ ಉದ್ದ ನೋಡಿ, ಉದ್ದ 6 ಬೆಂಕಿ ಪೊಟ್ಟಣಗಳಿದೆ, ಅಗಲ 4 ಬೆಂಕಿ ಪೊಟ್ಟಣಗಳಿದೆ. ಸೊ ಇದರ ವಿಸ್ತೀರ್ಣ 6 ನೋಡಿ, 6 6 6 6 6 × 4, 6 4 24 ಚದರ ಬೆಂಕಿ ಪೊಟ್ಟಣಗಳು. ನೋಡಿ, ಇಲ್ಲಿ ಈ ಕರ್ಣ ಏನು ಮಾಡಿದೆ ಅಂತಂದ್ರೆ ಈ ಆಯತವನ್ನು 2 ಸರ್ವಸಮ ತ್ರಿಭುಜಗಳಾಗಿ ಮಾಡಿದೆ. ಅಂದರೆ ಲಂಬಕೋನ ತ್ರಿಭುಜಗಳಾಗುತ್ತೆ. ನೋಡಿ, ಈ ಮೊದಲೇ ತಿಳಿದ ಹಾಗೆ ಈ ಒಂದು ಆಯತದ ವಿಸ್ತೀರ್ಣ 24 ಚದರ ಬೆಂಕಿ ಪೊಟ್ಟಣಗಳು. ನೋಡಿ, ಈಗ ನಾವು ಏನು ಮಾಡೋಣ ಅಂತಂದ್ರೆ ಈ ತ್ರಿಭುಜದ ವಿಸ್ತೀರ್ಣ ನೋಡೋಣ. ನೋಡಿ, ಇದನ್ನ ಪಾದ, ಇದನ್ನ ಎತ್ತರ. ಪಾದದಲ್ಲಿ 6 ಬೆಂಕಿ ಪೊಟ್ಟಣಗಳಿದೆ, ಎತ್ತರದಲ್ಲಿ 4 ಬೆಂಕಿ ಪೊಟ್ಟಣಗಳಿದೆ. ಸೊ ಇಲ್ಲ, ಇದನ್ನ ಪಾದ ಅನ್ಕೊಂಡಾಗ ಪಾದದಲ್ಲಿ 4 ಬೆಂಕಿ ಪೊಟ್ಟಣಗಳಿದೆ, ಎತ್ತರದಲ್ಲಿ 6 ಬೆಂಕಿ ಪೊಟ್ಟಣಗಳಿದೆ. ನೋಡಿ, 6 × 4 ಅಥವಾ 6 × 4, 6 4 24. ಇಲ್ಲಿ 24 ಚದರ ಬೆಂಕಿ ಪೊಟ್ಟಣಗಳಿಲ್ಲ. 6 4 24. ನೋಡಿ, ಈಗ ನೋಡಿ 24ರಲ್ಲಿ ಅರ್ಧ 4 4 4 12 ಚದರ ಬೆಂಕಿ ಪೊಟ್ಟಣಗಳಿದೆ. ಅಂದರೆ ಯಾವುದೇ ತ್ರಿಭುಜ ಆಗ್ಬೋದು, ಆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಗುಣಿಸಿ ಅದನ್ನು ಅರ್ಧ ಮಾಡಿದಾಗ ನಮಗೆ ಆ ತ್ರಿಭುಜದ ವಿಸ್ತೀರ್ಣ ಬರುತ್ತೆ. ಸೊ ಹಾಗಾಗಿ ನಾವು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳ್ತೀವಿ. ನೋಡಿ, ಇದನ್ನು ಗಮನಿಸಿ. ಈಗ ಇದು ಪಾದ, ಇದು ಎತ್ತರ. 4 × 6, 4 6 24. ನೋಡಿ, 24ರಲ್ಲಿ ಅರ್ಧ 12. ನೋಡಿ, 4 4 4 12 ಚದರ ಬೆಂಕಿ ಪೊಟ್ಟಣಗಳಿರುತ್ತೆ. ಅಂದರೆ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಲಂಬಕೋನ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ನಾವು ಯಾವ ರೀತಿ ಪಡಿಬೋದು, ಅರ್ಧ ಪಾದ ಎತ್ತರ ಅಂತ ಹೇಳಿದ್ದೀನಿ. ಅದೇ ರೀತಿ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಎಲ್ಲ ತ್ರಿಭುಜಗಳ ಒಂದು ಸೂತ್ರಗಳನ್ನು ಸಹ ನಾವು ಅರ್ಧ ಇಂಟು ಪಾದ ಇಂಟು ಎತ್ತರ ಈ ಒಂದು ಸೂತ್ರವನ್ನು ನಾವು ಸುಲಭವಾಗಿ ಪಡಿಬಹುದು ಮಕ್ಕಳೇ. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಯಾವ ರೀತಿ ನಾವು ತ್ರಿಭುಜದ ಒಂದು ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಬರುತ್ತೆ ಅಂತ? ಖುಷಿ ಆಯ್ತಲ್ವ ನಿಮ್ಗೆ ಮಕ್ಕಳೇ? ಪೈಥಾಗೋರಿಯ ಪ್ರಮೇಯವನ್ನ ಈ ಖಾಲಿ ಬೆಂಕಿ ಪೊಟ್ಟಣಗಳ ಮಾದರಿಗಳ ಆಧಾರದ ಮೇಲೆ ಯಾವ ರೀತಿ ಸುಲಭವಾಗಿ ಕಲಿಬಹುದು ಅನ್ನೋದನ್ನ ನೋಡ್ಕೊಂಡ್ ಬರೋಣವಾ? ನೋಡಿ ಮಕ್ಕಳೇ, ಇಲ್ಲಿ ಒಂದು ತ್ರಿಭುಜ ಇದೆ, ಲಂಬಕೋನ ತ್ರಿಭುಜ. ನೋಡಿ, ಲಂಬಕೋನ ಪೈಥಾಗೋರಿ ಪ್ರಮೇಯ ಏನ್ ಹೇಳುತ್ತೆ ಅಂದ್ರೆ ಲಂಬಕೋನ, ಇದು ಲಂಬಕೋನ, ಲಂಬಕೋನದ ಎದುರಿನ ಬಾಹು ಅಂದ್ರೆ ಇದು ವಿಕರ್ಣ ಬಾಹು. ಲಂಬಕೋನ, ಲಂಬಕೋನದ ಎದುರಿನ ಬಾಹು ವಿಕರ್ಣ, ವಿಕರ್ಣದ ಮೇಲಿನ ವರ್ಗ. ನೋಡಿ,
ಇದರ ವರ್ಗ 5 5 5 5 ಗುಣಿಸು 5 5 ಇಂಟು 5 25 ಚದರ ಬೆಂಕಿ ಪೊಟ್ಟಣಗಳಿದೆ. ವಿಕರ್ಣದ ಮೇಲಿನ ವರ್ಗವು ಉಳಿದ 2 ಬಾಹುಗಳು. ನೋಡಿ, ಇದೊಂದು ಬಾಹು 3, 3ರ ವರ್ಗ 9. ಮತ್ತೊಂದು ಬಾಹು ಇದು 4, 4ರ ವರ್ಗ 16. ನೋಡಿ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ 25 ಚದರ ಬೆಂಕಿ ಪೊಟ್ಟಣಗಳು. ಇದರ ವರ್ಗ ಉಳಿದ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ನೋಡಿ, ಇದರ ವರ್ಗ 9 ಚದರ ಬೆಂಕಿ ಪೊಟ್ಟಣಗಳು, ಇದರ ವರ್ಗ 16. 16 ಪ್ಲಸ್ 9 25 ಚದರ ಬೆಂಕಿ ಪೊಟ್ಟಣಗಳಾದವು. ನೋಡಿ, ಎಷ್ಟು ಸುಲಭವಾಗಿ ನಾವು ಪೈಥಾಗೋರಿಯ ಒಂದು ಪ್ರಮೇಯವನ್ನು ನಾವು ಸುಲಭವಾಗಿ ಈ ಒಂದು ಮಾದರಿಯನ್ನು ಬಳಸಿ ಕಲಿಬೋದಲ್ವಾ ಮಕ್ಕಳೇ? ಖುಷಿ ಆಯ್ತಲ್ಲ ನಿಮಗೆ? ವೆರಿ ಗುಡ್.